ಎಷ್ಟೇ ದುಡಿದು ಸಂಪಾದನೆ ಮಾಡಿದರೂ ಕೈಯಲ್ಲಿ ಹಣ ನಿಲ್ಲದೆ ಇರಲು 51 ಮುಖ್ಯ ಕಾರಣಗಳು. ಪ್ರತಿಯೊಬ್ಬರೂ ಕೂಡ ಕಷ್ಟಪಟ್ಟು ಎಷ್ಟೇ ಹಣವನ್ನು ಸಂಪಾದನೆ ಮಾಡಿದರೂ ಕೆಲವೊಮ್ಮೆ ಅವರು ಸಂಪಾದನೆ ಮಾಡಿದಂತಹ ಹಣ ಅವರ ಕೈಯಲ್ಲಿಯೇ ಉಳಿಯುವುದಿಲ್ಲ. ಒಂದು ರೀತಿಯಾಗಿ ಹಣ ಖರ್ಚಾಗುತ್ತಿರುತ್ತದೆ. ಆದರೆ ಯಾವ ಒಂದು ಕಾರಣಕ್ಕೆ ಈ ರೀತಿಯಾಗಿ ಹಣ ಖರ್ಚಾಗುತ್ತಿದೆ ಎನ್ನುವಂತಹ ವಿಷಯ ಪ್ರತಿಯೊಬ್ಬರಿಗೂ ಕೂಡ ತಿಳಿಯುವುದಿಲ್ಲ. ಅದರಲ್ಲೂ ತಿಳಿದೋ ತಿಳಿದೆಯೋ ಮಾಡಿರುವಂತಹ ಕೆಲವೊಂದು ತಪ್ಪುಗಳಿಂದ ನಾವು ಈ ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸಿರುತ್ತೇವೆ ಎಂದು ಹೇಳಿದರೆ ಅದು ನಿಜ. ಹೌದು, ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡುವುದರಿಂದ ಈ ರೀತಿಯಾದ ಸಮಸ್ಯೆಗಳನ್ನು ಅನುಭವಿಸುತ್ತೇವೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈಗ ನಾವು ಹೇಳುವಂತಹ ಕೆಲವೊಂದು ತಪ್ಪುಗಳನ್ನು ನೀವು ಮಾಡಿದರೆ ಹಾಗೂ ಮಾಡುತ್ತಿದ್ದರೆ ಅದನ್ನು ಸರಿಪಡಿಸಿಕೊಳ್ಳುವುದು ಬಹಳ ಮುಖ್ಯ. ಇಲ್ಲವಾದರೆ ಮೇಲೆ ಹೇಳಿದಂತೆ ನೀವು ಸಂಪಾದಿಸಿದಂತಹ ಹಣ ಎಲ್ಲವೂ ಕೂಡ ಖರ್ಚಾಗುತ್ತಿರುತ್ತದೆ ಎಂದೇ ಹೇಳಬಹುದು. ಹಾಗಾದರೆ ಆ ಕಾರಣಗಳು ಯಾವುವು ಎಂದು ತಿಳಿಯೋಣ. 1. ಮನೆಗಳಲ್ಲಿ ನಮ್ಮನ್ನು ಅಗಲಿದ ಪಿತೃಗಳ ಕಾರ್ಯಗಳನ್ನು ಮಾಡದೇ ಇರುವುದು. 2. ದೇವರಲ್ಲಿ ನಾವು ಹರಕೆಯನ್ನು ಮಾಡಿ ಅದು ನೆನಪಿದ್ದರೂ ಕೂಡ ಅದನ್ನು ನಾವು ಸರಿಯಾದ ಸಮಯದಲ್ಲಿ ತೀರಿಸದೇ ಇರುವುದು ಕೂಡ ಬಹಳ ಪ್ರಮುಖವಾದ ಕಾರಣವಾಗಿದೆ. 3. ಹೆಣ್ಣು ಮಕ್ಕಳು ಮಲಗಿ ಎದ್ದಾಗ ಮಾಂಗಲ್ಯ ಸರ ಬೆನ್ನಿಗೆ ಇದ್ದರೂ ಗಮನಿಸದೆ ಹಾಗೆ ಇರುವುದು. 4. ನಾಗರ ಪೂಜೆ ಮಾಡುವಂತಹ ಪದ್ಧತಿ ಇದ್ದರೂ ಅದನ್ನು ಮಾಡದೇ ಇರುವುದು. 5. ದೇವರ ಪೂಜಾ ಸಾಮಗ್ರಿಗಳು ಸವೆದಿದ್ದರೂ ಅಥವಾ ಒಡೆದಿದ್ದರೂ ಅದನ್ನು ಸರಿಪಡಿಸದೆ ದೇವರ ಮನೆಯಲ್ಲಿ ಹಾಗೆ ಪೂಜೆ ಮಾಡುವುದು ಕೂಡ ಇದಕ್ಕೆ ಬಹಳ ಪ್ರಮುಖವಾದ ಕಾರಣ. 6. ಉದ್ದ ಉಗುರುಗಳು ಬೆಳೆಸುವುದಾಗಲಿ ಅಥವಾ ಉಗುರುಗಳನ್ನು ಕಚ್ಚುವುದಾಗಲಿ ಮಾಡುವುದು. 7. ದೇವರ ಮನೆಯನ್ನು ತಿಂಗಳುಗಳ ಕಾಲ ಸ್ವಚ್ಛ ಮಾಡದೆ ಹಾಗೆ ಇಡುವುದು. 8. ದೇವರ ದರ್ಶನ ಪಡೆದು ಮನೆಗೆ ಬಂದು ತಕ್ಷಣ ಪಾದಗಳನ್ನು ತೊಳೆಯುವುದು. 9. ಮುರಿದ ಅಥವಾ ಕೊಳೆಯಾದ ಬಾಚಣಿಕೆಯಿಂದ ತಲೆ ಬಾಚುವುದು. ಇದು ರಾಹುವಿನ ತತ್ವ ಹೊಂದಿರುತ್ತದೆ, ಅದು ಬಡತನ ತರುತ್ತದೆ ಎಂದು ಹೇಳಲಾಗುತ್ತದೆ. 10. ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಿಕೊಂಡು ಬರುವುದು. ವಯಸ್ಸಾದ ವ್ಯಕ್ತಿ ಅಥವಾ ಮಗುವಿನಿಂದ ಖರೀದಿಸುವಾಗ ಅತಿಯಾದ ಬೆಲೆ ಕಡಿಮೆ ಮಾಡುವುದು. 11. ಬಾಗಿಲುಗಳ ಮೇಲೆ ಸಿಕ್ಕ ಫೋಟೋ ಹಾಗೂ ಸ್ಟಿಕ್ಕರ್ಗಳನ್ನು ಅಂಟಿಸುವುದು. 12. ಮನೆಯೊಳಗೆ ರಾತ್ರಿ ಇಡೀ ಕಸ ಅಥವಾ ಮುಸುರೆ ಹಾಗೆ ಇಡುವುದು. ಆಫೀಸ್ ಬ್ಯಾಗ್ ಅಥವಾ ಪರ್ಸ್ ಇಡಲು ಮನೆಯಲ್ಲಿ ನಿಗದಿತ ಸ್ಥಳ ಇಲ್ಲದೆ ಇರುವುದು. 13. ಮುಸ್ಸಂಜೆ ಹೊತ್ತು ಮಲಗುವುದು ಮತ್ತು ಹಲ್ಲನ್ನು ಕಡಿಯುವುದು. ಮನೆಗೆ ಅತಿಥಿಗಳು ಬಂದರೆ ಕಿರಿಕಿರಿಯಾಗುವುದು. 14. ಊಟ ಇರುವ ತಟ್ಟೆಯನ್ನು ಹಾಗೆ ದಾಟುವುದು. ಊಟದ ಗೌರವ ಕೊಡದೆ ತಿನ್ನುವುದು. ಊಟವನ್ನು ಕಾಯಿಸಿ ನಂತರ ಊಟ ಮಾಡುವುದು. 15. ನೀವು ಸ್ನಾನ ಮಾಡುವ ಜಾಗದಲ್ಲಿ ಗೊತ್ತಿದ್ದೋ ಅಥವಾ ತಿಳಿಯದೆ ಮೂತ್ರ ವಿಸರ್ಜನೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಬಡತನಕ್ಕೆ ಇದು ಕಾರಣವಾಗಿರಬಹುದು. 16. ಅನೇಕ ಜನರು ತಮ್ಮ ಸಂಬಂಧಿಕರನ್ನು ಗೇಲಿ ಮಾಡುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಇದು ತುಂಬಾ ತಪ್ಪು. 17. ಎಡಗಾಲಿಗೆ ಪೈಜಾಮ ಅಥವಾ ಚಪ್ಪಲಿ ಧರಿಸುವುದು ಕೂಡ ಅಶುಭವೆಂದು ಪರಿಗಣಿಸಲಾಗಿದೆ. 18. ಕೆಲವು ಜನರು ಅತಿಥಿಗಳು ಬಂದಾಗ ಕೆಟ್ಟ ಮುಖಗಳನ್ನು ಮಾಡುತ್ತಾರೆ ಮತ್ತು ಅವರು ಹೊರಡುವವರೆಗೆ ಕಾಯುತ್ತಾರೆ. 19. ನಿಮ್ಮ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡುವ ಅಭ್ಯಾಸವು ನಿಮ್ಮನ್ನು ಒಂದು ದಿನ ಬಡವನಾಗಿಸಬಹುದು. 20. ಅನೇಕ ಮಹಿಳೆಯರು ನಿಂತಿರುವಾಗ ತಮ್ಮ ಕೂದಲನ್ನು ಬಾಚಿಕೊಳ್ಳುತ್ತಾರೆ ಅಥವಾ ಕಟ್ಟುತ್ತಾರೆ. ಅವರ ಈ ಅಭ್ಯಾಸವು ಬಡತನಕ್ಕೆ ಕಾರಣವಾಗಿದೆ. 21. ಮರದ ಕೆಳಗೆ ಮೂತ್ರ ವಿಸರ್ಜನೆ ಮಾಡುವುದು ಸಹ ತಪ್ಪು ಎಂದು ಪರಿಗಣಿಸಲಾಗುತ್ತದೆ. ಇದರಿಂದ ಮನೆಯಲ್ಲಿ ಬಡತನವು ಬರುತ್ತದೆ. 22. ಇಂದಿನ ಜನರು ತುಂಬಾ ಕಾರ್ಯನಿರತರಾಗಿದ್ದಾರೆ. ಆದ್ದರಿಂದ ಅವರು ಶೌಚಾಲಯದ ಒಳಗೂ ಕೂಡ ಮೊಬೈಲ್ ಇತ್ಯಾದಿಗಳ ಮೂಲಕ ಮಾತನಾಡುತ್ತಾರೆ.
ಇದು ತುಂಬಾ ತಪ್ಪು. 23. ಸದಾ ಜಗಳವಾಡುತ್ತಾ ಮಕ್ಕಳನ್ನು ಬೈಯುವುದು ಒಳ್ಳೆಯದಲ್ಲ, ಇದರಿಂದ ದೇವರಿಗೆ ಕೋಪ ಬರುತ್ತದೆ. 24. ಕೆಲವರಿಗೆ ಬಾಗಿಲಲ್ಲಿ ಕುಳಿತುಕೊಳ್ಳುವ ಅಭ್ಯಾಸವಿದೆ ಅಥವಾ ಅವರು ಅದನ್ನು ತುಂಬಾ ಇಷ್ಟಪಡುತ್ತಾರೆ, ಆದರೆ ಬಾಗಿಲಿನ ಕಡೆಗೆ ತಲೆ ಇಟ್ಟು ಮಲಗಬಾರದು ಎಂದು ಹೇಳಲಾಗುತ್ತದೆ. 25. ಕೆಲವು ಮಹಿಳೆಯರು ಈರುಳ್ಳಿ, ಬೆಳ್ಳುಳ್ಳಿ ಇತ್ಯಾದಿಗಳ ಸಿಪ್ಪೆಗಳನ್ನು ಬಿಸಾಡುವ ಬದಲು ತೆಗೆದು ಒಲೆಯ ಮೇಲೆ ಸುಟ್ಟು ಹಾಕುತ್ತಾರೆ, ಇದರಿಂದ ಆಹಾರವು ವ್ಯರ್ಥವಾಗುತ್ತದೆ. 26. ಮೇಣದ ಬತ್ತಿಗಳು, ಅಗರಬತ್ತಿಗಳು ಮುಂತಾದವುಗಳನ್ನು ಊದುವ ಮೂಲಕ ನಂದಿಸಬಾರದು ಎಂದು ನೀವು ನಿಮ್ಮ ಹೆತ್ತವರಿಂದ ಅಥವಾ ಇತರ ಹಿರಿಯರಿಂದ ಕೇಳಿರಬೇಕು. 27. ಸುಳ್ಳು ಭರವಸೆಗಳನ್ನು ನೀಡುವುದು ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳನ್ನು ತರುತ್ತದೆ. 28. ನೀವು ಚಪ್ಪಲಿಯನ್ನು ತಲೆಕೆಳಗಾಗಿ ನೋಡಿದರೆ ತಕ್ಷಣ ಅದನ್ನು ನೇರಗೊಳಿಸಿ, ಏಕೆಂದರೆ ಈ ಚಪ್ಪಲಿಯು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಬಹುದು. 29. ಮನೆಯಲ್ಲಿ ಜೇಡರ ಬಲೆ ಇರುವುದು ವಿನಾಶದ ಸಂಕೇತ ಎಂದು ಹೇಳಲಾಗುತ್ತದೆ, ಆದ್ದರಿಂದ ಮನೆಯಲ್ಲಿ ಜೇಡರ ಬಲೆಯನ್ನು ಇಡಬಾರದು. 30. ರಾತ್ರಿಯಲ್ಲಿ ಗುಡಿಸುವುದು ಸಹ ಸೂಕ್ತವಲ್ಲ ಎಂದು ಪರಿಗಣಿಸಲಾಗುತ್ತದೆ, ಹೀಗೆ ಮಾಡಿದರೂ ಮನೆಗೆ ಪುಣ್ಯ ಬರುವುದಿಲ್ಲ. 31. ದಾನ ಮಾಡದಿರುವುದು ಮನೆಯ ಸಮೃದ್ಧಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಬಡತನಕ್ಕೆ ಕಾರಣವಾಗುತ್ತದೆ. 32. ಮನೆಯ ಮೇಲ್ಛಾವಣಿಯ ಮೇಲೆ ಬಿದ್ದಿರುವ ಕೊಳಕು ಆರ್ಥಿಕ ಮುಗ್ಗಟ್ಟು ಹೆಚ್ಚಿಸಬಹುದು, ಇದು ಕುಟುಂಬದ ಸಮೃದ್ಧಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಮನೆಯ ಮೇಲ್ಛಾವಣಿಯಲ್ಲಿ ಜಂಕ್ ಅಥವಾ ಅನಗತ್ಯ ವಸ್ತುಗಳನ್ನು ಇಡಬೇಡಿ, ಇದು ಕುಟುಂಬ ಸದಸ್ಯರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ, ಇದಲ್ಲದೆ ಪಿತೃದೋಷವೂ ಉಂಟಾಗುತ್ತದೆ. 33. ಬೆಳಿಗ್ಗೆ ಎದ್ದ ನಂತರ ಹಾಸಿಗೆಯನ್ನು ಸ್ವಚ್ಛಗೊಳಿಸದ ಜನರು ತಮ್ಮ ಜೀವನದಲ್ಲಿ ಹಣದ ಕೊರತೆಯನ್ನು ಎದುರಿಸಬೇಕಾಗುತ್ತದೆ. 34. ನೀವು ಮುರಿದ ವಸ್ತುಗಳನ್ನು ಬಳಸಿದರೆ ಅದು ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. 35. ನಿಮ್ಮ ಮನೆಯಲ್ಲಿ ಕಸವನ್ನು ಹಾಗೆ ಇಡಬಾರದು, ಕಾಲಕಾಲಕ್ಕೆ ಮನೆಯನ್ನು ಸ್ವಚ್ಛಗೊಳಿಸಬೇಕು. 36. ನಿಮ್ಮ ಸಂಬಂಧಿಕರೊಂದಿಗೆ ಅನುಚಿತವಾಗಿ ವರ್ತಿಸಬೇಡಿ, ಇಲ್ಲದಿದ್ದರೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ. 37. ಅನೇಕ ಜನರು ಸಂಜೆ ಮಲಗುವ ಅಭ್ಯಾಸವನ್ನು ಹೊಂದಿದ್ದಾರೆ, ಆದರೆ ಇದನ್ನು ಸೂಕ್ತವೆಂದು ಪರಿಗಣಿಸಲಾಗುವುದಿಲ್ಲ. 38. 40 ದಿನಗಳಿಗಿಂತ ಹೆಚ್ಚು ಕಾಲ ಕೂದಲನ್ನು ಇಟ್ಟುಕೊಳ್ಳುವವರ ಮೇಲೆ ಲಕ್ಷ್ಮೀ ದೇವಿ ಕೋಪಗೊಳ್ಳುತ್ತಾಳೆ, ಆದ್ದರಿಂದ ನೀವು 40 ದಿನಗಳ ಮೊದಲು ನಿಮ್ಮ ಕೂದಲನ್ನು ಕತ್ತರಿಸಬೇಕು. 39. ಅನೇಕರಿಗೆ ಅಲ್ಲಿ ಇಲ್ಲಿ ಉಗುಳುವ ಅಭ್ಯಾಸವಿದೆ, ಆದರೆ ಈ ಅಭ್ಯಾಸಗಳಿಂದಾಗಿ ನೀವು ಹಣದ ಕೊರತೆಯನ್ನು ಎದುರಿಸಬೇಕಾಗುತ್ತದೆ. 40. ಮನೆಯ ಮುಂದೆ ಹೂವು ಬಂದರೆ ಬೇಡ ಎನ್ನುವುದು. ಬೇಡ ಎನ್ನುವುದರ ಬದಲು ನಾಳೆ ಕೊಂಡುಕೊಳ್ಳುವ ಎಂದು ಹೇಳುವುದು ತುಂಬಾ ಉತ್ತಮ. 42. ವರ್ಷಕ್ಕೊಮ್ಮೆ ಯಾರಾದರೂ ನೀವು ಬೇರೆಯವರ ಅನ್ನದಾನ ಬಟ್ಟೆಯನ್ನು ಕೂಡದೆ ಇರುವುದು. 43. ದೇವರ ಮನೆಯ ಒಳಗಡೆ ಹಳೆಯ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋ ಇಡುವುದು ಕೂಡ ಇದಕ್ಕೆ ಬಹಳ ಪ್ರಮುಖವಾದ ಕಾರಣ. 44. ನಿತ್ಯ ಸರಿಯಾದ ಸಮಯದಲ್ಲಿ ಸ್ನಾನ ಮಾಡದೇ ಇರುವುದು, ನಿತ್ಯ ದೇವರ ಮುಂದೆ ದೀಪಗಳನ್ನು ಬೆಳಗಿಸದಿರುವುದು ಮತ್ತು ಪೂಜೆ ಮಾಡದೇ ಇರುವುದು. 45. ರೊಟ್ಟಿ ಹೆಂಚನ್ನು ಹಾಗೂ ಹಾಲು ಕಾಯಿಸುವಂತಹ ಪಾತ್ರೆಯನ್ನು ಬೋರಲು ಹಾಕಿದ್ದರೆ. 46. ಹೆಣ್ಣು ಮಕ್ಕಳನ್ನು ಕೀಳಾಗಿ ನಡೆಸಿಕೊಳ್ಳುವ ಮನೆಯಲ್ಲಿ ಏಳಿಗೆ ಇರಲು ಸಾಧ್ಯವಿಲ್ಲ, ಇದ್ದರೂ ಸಹ ಖಂಡಿತವಾಗಿಯೂ ನೆಮ್ಮದಿ ಇರುವುದಿಲ್ಲ. 47. ಮೊಂಡು ಅಥವಾ ಹಾಳಾದ ಪೊರಕೆಯನ್ನು ಬಳಸುವುದು. 48. ಹಾಸಿಗೆಯನ್ನು ಪೊರಕೆಯಿಂದ ಸ್ವಚ್ಛ ಮಾಡುವುದು. 49. ತುದಿ ಮುರಿಯದೆ ಹಣ್ಣುಗಳನ್ನು ನೈವೇದ್ಯ ಮಾಡುವುದು. 50. ಅಂತ್ಯಕ್ರಿಯೆ ಮೆರವಣಿಗೆಯ ಮುಂದೆ ನಡೆಯುವುದು. 51.
ನೆಲದ ಮೇಲೆ ಯಾವುದೇ ಚಾಪೆಯನ್ನು ಹಾಕದೆ ಹಾಗೆಯೇ ಕುಳಿತು ದೇವರ ಪೂಜೆ ಮಾಡುವುದು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.